ರಾಮ ಭಕ್ತರಿದ್ದ ರೈಲಿಗೆ ಬೆಂಕಿ ಹಾಕ್ತೀವಿ ಅಂತ ಬೆದರಿಕೆ ಹಾಕಿದಂತಹ ಘಟನೆ ಹೊಸಪೇಟೆಯಲ್ಲಿ ನಿನ್ನೆ ರಾತ್ರಿ ನಡೆಯಿತು. ಒಂದು ರೀತಿ ಗೊಂದಲದ ವಾತಾವರಣಕ್ಕೆ ಇದು ಕಾರಣವಾಯಿತು. ಜೊತೆಗೆ ಪೊಲೀಸರು ಕೂಡ ಸಾಕಷ್ಟು ಪರಿಶ್ರಮ ಪಟ್ಟು ಈಗ ಓರ್ವನನ್ನು ಬಂಧಿಸಿದ್ದಾರೆ. ರಾಮ ಭಕ್ತರಿದ್ದ ರೈಲಿಗೆ ಬೆಂಕಿ ಹಾಕೋದಕ್ಕೆ ಬೆದರಿಕೆ ಹಾಕಿದ್ನಲ್ಲ, ಆ ವ್ಯಕ್ತಿಯನ್ನು ಈಗ ಬಂಧನ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಪಬ್ಲಿಕ್ ಟಿವಿಗೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈತ ಗುಂತ್ಕಲ್ಗೆ ಪ್ರಯಾಣ ಮಾಡ್ತಾ ಇದ್ದಂತೆ. ಜೊತೆಗೆ ಈತ ರೈಲ್ವೆ ಇಲಾಖೆಯ ಸಿ ದರ್ಜೆ ನೌಕರ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಅಂದರೆ ರೈಲ್ವೆ ಸ್ಟೇಷನ್ನಲ್ಲಿ ಆ ರೈಲನ್ನು ಕ್ರಾಸ್ ಮಾಡಿ ಒಂದು ಹಳಿಯಿಂದ ಮತ್ತೊಂದು ಹಳಿಗೆ ಹೋಗಬೇಕಾದ್ರೆ ಈ ರೈಲನ್ನು ಪಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗಿದ್ದಾನಾತ. ಪ್ಲಾಟ್ಫಾರ್ಮ್ ಬಳಸಿಲ್ಲ. ಆ ಸಂದರ್ಭದಲ್ಲಿ ಈ ಗಲಾಟೆ ನಡೆದಿದೆ. ದಯವಿಟ್ಟು ನನ್ನ ವೈಯಕ್ತಿಕ ರಿಕ್ವೆಸ್ಟ್ ಇದೆ, ದಯವಿಟ್ಟು ನಮ್ಮ ಪ್ರಯಾಣ ಸುಖಕರವಾಗಿರಲಿ. ತಾವು ದಯವಿಟ್ಟು ಹೋಗಿ ನೀವು ಪ್ರೊಟೆಕ್ಷನ್ ಕೊಡೋದು ನಮ್ಗೆ ಅಲ್ಲ. ಅವ್ನು ಕರ್ಸಕ್ಕೆ ಏನಾಗ್ತದೆ ನಿಮಗೆ? ಈ ಕರ್ಸಕ್ಕೆ ಏನಾಗ್ತಾ ಇದೆ? ಬರ್ತಾ ಇರ್ತವೆ ಎಲ್ಲ ಟ್ರೈನ್ಗಳು ಪ್ರೊಟೆಕ್ಷನ್ ಕೊಡಲೇಬೇಕು. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ನರಸಿಂಹಮೂರ್ತಿ, ಈಗ ಬಂಧಿತ ವ್ಯಕ್ತಿ ಆತ ಯಾರು, ಆತನ ಹಿನ್ನೆಲೆ ಏನು, ಪೊಲೀಸರು ಆತನ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಎಲ್ಲಿ ಬಂಧನ ಆಯ್ತು ಈತನದ್ದು? ಅರವಿಂದ, ನಿನ್ನೆ ರಾಮಭಕ್ತರಿದ್ದಂತಹ ಅಯೋಧ್ಯಾಧಾಮ್ ಎಕ್ಸ್ಪ್ರೆಸ್ ವಿಜಯನಗರದ ಹೊಸಪೇಟೆಗೆ ಬಂದು ನಿಂತಿದ್ದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಅಲ್ಲಿಗೆ ರೈಲಿಗೆ ಎಂಟ್ರಿ ಕೊಟ್ಟು ರೈಲಿಗೆ ಬೆಂಕಿ ಹತ್ತೀನಿ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಆ ರಾಮಭಕ್ತರು ಸಾಕಷ್ಟು ಆಕ್ಷೇಪವನ್ನು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಈ ಘಟನೆ ಸಂಬಂಧ ರೈಲ್ವೆಯ ಹಿರಿಯ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಶೇಖ್ ಸಾಬ್ ಎನ್ನುವ ವ್ಯಕ್ತಿ, ಈತ ರೈಲ್ವೆ ಇಲಾಖೆಯಲ್ಲಿ ಸಿ ಗ್ರೂಪ್ ನೌಕರ. ಈತ ನೈಟ್ ಶಿಫ್ಟ್ಗೆ ಕೆಲಸಕ್ಕೆ ಹೋಗೋದಕ್ಕೆ ಆ ಒಂದು ಅಯೋಧ್ಯಾಧಾಮ್ ಎಕ್ಸ್ಪ್ರೆಸ್ ರೈಲು ಬಂದಿದ್ದಂತಹ ಸಂದರ್ಭದಲ್ಲಿ ಆ ರೈಲ್ವೆ ಹಳಿಯ ಪಕ್ಕದಲ್ಲಿ ಮತ್ತೊಂದು ಅಂದರೆ ಹೊಸಪೇಟೆಯಿಂದ ಗುಂತಕಲ್ಗೆ ಹೋಗ್ತಕ್ಕಂತಹ ರೈಲ್ ಏನಿತ್ತು ಅದು ಬಂದು ನಿಂತಿತ್ತು. ಸಾಮಾನ್ಯವಾಗಿ ಆ ರೈಲನ್ನು ಕ್ರಾಸ್ ಮಾಡೋದಕ್ಕೆ ಒಂದು ರೈಲಿಂದ ಮತ್ತೊಂದು ರೈಲ್ಗೆ ಹೋಗ್ತಾರೆ. ಈ ರೈಲನ್ನು ಕ್ರಾಸ್ ಮಾಡಿಕೊಂಡು ಅಯೋಧ್ಯಾಧಾಮ್ ರೈಲನ್ನು ಕ್ರಾಸ್ ಮಾಡಿಕೊಂಡು ಆತ ಗುಂತಕಲ್ಗೆ ಹೊಡ್ತಕ್ಕಂಥ ಟ್ರೈನ್ಗೆ ಹೋಗಬೇಕಿತ್ತು. ಈ ನಿಟ್ಟಿನಲ್ಲಿ ಈತ ಏಕಾಏಕಿ ಈ ರೈಲಿಗೆ ಅಯೋಧ್ಯಾಧಾಮ್ ರೈಲಿಗೆ ಎಂಟ್ರಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ರಾಮಭಕ್ತರು ಈತನನ್ನು ಪ್ರಶ್ನೆ ಮಾಡಿದ್ದಾರೆ. ಆಗ ಒಂದಷ್ಟು ಮಾತು ಬೆಳೆದಿದೆ. ಸದ್ಯ ಈತನನ್ನ ಶೇಖ್ ಸಾಬ್ ಅಂತೇಳಿ ಈತ ರೈಲ್ವೆ ಇಲಾಖೆಯ ನೌಕರ, ಸಿ ಗ್ರೂಪ್ ನೌಕರ. ಈತನನ್ನ ಅರೆಸ್ಟ್ ಮಾಡಿದ್ದೀವಿ, ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಿದ್ದಾರೆ. ಆದರೆ ರಾಮಭಕ್ತರು ಆರೋಪವನ್ನು ಮಾಡದಂತೆ ಮೂವರು ರೈಲಿಗೆ ಎಂಟ್ರಿ ಕೊಟ್ಟು ರೈಲ್ಗೆ ಬೆಂಕಿ ಹತ್ತೀವಿ ಅಂತೇಳಿ ಧಮಕಿ ಹಾಕಿದ್ರು. ಆ ತರಹದ ಯಾವುದೇ ವಿಚಾರಗಳು ಕೂಡ ಇಲ್ಲಿಯವರೆಗಿನ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಸದ್ಯ ಈತನ ವಿಚಾರಣೆಯನ್ನು ನಡೆಸ್ತಿದ್ದೀವಿ ಅನ್ನೋ ಹಿನ್ನೆಲೆಯಲ್ಲಿ ಮಾಹಿತಿಯನ್ನು ಕೊಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಮೂರ್ತಿ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಈತನ ಒಬ್ಬನೇ ಅಲ್ಲ, ಇನ್ನೂ 4 ಜನ ಇದ್ದಾರೆ. ಒಟ್ಟು 5 ಜನ ಸೇರ್ಕೊಂಡು ಗಲಾಟೆ ಮಾಡಿದ್ದಂತೆ. ಆ 4 ಜನರ ಬಂಧನಕ್ಕೂ ಕೂಡ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ದಯವಿಟ್ಟು ನನ್ನ ವೈಯಕ್ತಿಕ ರಿಕ್ವೆಸ್ಟ್ ಇದೆ, ದಯವಿಟ್ಟು ನಮ್ಮ ಪ್ರಯಾಣ ಸುಖಕರವಾಗಿರಲಿ. ತಾವು ದಯವಿಟ್ಟು ಹೋಗಿ ನೀವು ಪ್ರೊಟೆಕ್ಷನ್ ಕೊಡೋದು ನಮ್ಗೆ ಅಲ್ಲ. ಅವ್ನು ಕರ್ಸಕ್ಕೆ ಏನಾಗ್ತದೆ ನಿಮಗೆ? ನೋಡ್ತಾ ಇರ್ತಕ್ಕಂಥದ್ದು ಇದು ಹೊಸಪೇಟೆ ರೈಲ್ವೆ ಸ್ಟೇಷನ್ನಲ್ಲಿ ಆ ಪೊಲೀಸರು ಗಲಾಟೆ ಮಾಡಿದ್ರಲ್ಲ, ಪೊಲೀಸರ ಜೊತೆನಲ್ಲಿ ಅಂದರೆ ನಾವೇ 3 ಜನನ ಹಿಡ್ಕೊಟ್ರು ಕೂಡ ಪೊಲೀಸರು ಬಿಟ್ಟುಬಿಟ್ರು. ಯಾಕೆ ಬಿಟ್ರಿ ಅಂತ ಮಾತಿನ ಚಕಮಕಿ ನಡೆದಿರೋದು. ಅಯೋಧ್ಯೆಧಾಮ ರೈಲಿನಲ್ಲಿದ್ದ ಭಕ್ತರು ಪಬ್ಲಿಕ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರೈಲಿಗೆ ಬೆಂಕಿ ಹಚ್ಚಿಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ರು. ಅಯೋಧ್ಯೆಗೆ ಹೋಗಬೇಕಾದ್ರೂ ನಾಗಪುರದಲ್ಲಿ ನಮ್ಮ ರೈಲಿಗೆ ಕಲ್ಲು ತೋರಿದ್ರು. ತಕ್ಷಣ ಆ 3ರನ್ನು ನಾವು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ವಿ. ಅಷ್ಟರಲ್ಲಿ ಪೊಲೀಸರು 3ರನ್ನ ಬಿಟ್ಟು ಕಳಿಸಿದ್ದಾರೆ. ನಾವೇನು ಭಾರತದಲ್ಲಿದ್ದೀವ ಎಲ್ಲಿದ್ದೀವಿ ಗೊತ್ತಿಲ್ಲ, ನಮ್ಮ ದೇವಸ್ಥಾನಕ್ಕೆ ನಾವು ಹೋಗಿ ಬರೋದಕ್ಕೆ ಯಾಕೆ ಎಷ್ಟು ತೊಂದರೆ ಕೊಡ್ತಾರೆ ಅಂತೆಲ್ಲ ಭಕ್ತಾದಿಗಳು ಮಾತನಾಡಿದ್ದಾರೆ. ಇಂದ ಮೈಸೂರಿಗೆ ಬರ್ತಿದ್ದಂಥ ಟ್ರೈನ್ನಲ್ಲಿ ಅನ್ಯಕೋಮಿನ ಯುವಕ ಬಳಸಿದ ಅದೊಂದು ಪದದಿಂದ
ಭಕ್ತಾದಿಗಳಲ್ಲಿ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದ್ದಂಥದ್ದು. ಈ ಸಂಬಂಧಪಟ್ಟ ಹಾಗೆ ಹೊಸಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಅವತ್ತು ಈಗ ಅಯೋಧ್ಯೆಗೆ ಹೋಗಿದ್ದಂಥ ಭಕ್ತರೇನಿದ್ದಾರೆ, ಆ ಟ್ರೈನಲ್ಲಿದ್ದಂಥ ಭಕ್ತರು ನಮ್ಮ ಜೊತೆ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಈಗಷ್ಟೇ ಬೆಂಗಳೂರಿನ ಮೆಜೆಸ್ಟಿಕ್ ಸಂಗೊಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಭಕ್ತಾದಿಗಳು ಬಂದಿರುವಂಥದ್ದು. ಆ ಘಟನೆ ಏನಾಯಿತು ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಅಯೋಧ್ಯೆಯಿಂದ ಬರ್ತಾ ಇದ್ದೀರಾ, ಬಂದಂಥ ವೇಳೆಯಲ್ಲಿ ಹೊಸಪೇಟೆಯಲ್ಲಿ ಏನಾಯಿತು, ಯಾವ ಕಾರಣಕ್ಕೆ ಸರ್? ಹೊಸಪೇಟೆಗೆ ಬಂದು ನಾವು 8:20ಗೆ ಬಂದು ಟ್ರೈನ್ ನಿಲ್ತು. ಅದು 9 ಗಂಟೆವರೆಗೂ ಅಲ್ಲೇ ಇತ್ತು. 9 ಗಂಟೆ ಸುಮಾರಿಗೆ ಒಂದು 3 ಜನ S3 ಅನ್ನುವಂಥ ಒಂದು ಬೋಗಿಗೆ ಒಳಗಡೆ ನುಗ್ತಾರೆ. ಅವ್ರು ನುಗ್ಗಿದಾಗ ಅವ್ರು ಪ್ರಶ್ನೆ ಮಾಡ್ತಾರೆ, ಏನು ಯಾಕತ್ತಾ ಇದ್ದೀರಾ ಅಂತ. ಬಿಡ್ರಿ ಜಾಗ ಅಂತಾರೆ. ಅದಕ್ಕೆ ಕೇಳ್ತಾರೆ, ಇದು ಬೇರೆಯವ್ರಿಗೆ ಅಲೋ ಇಲ್ಲ, ಇದು ಆಸ್ಥಾ ಸ್ಪೆಷಲ್ ಟ್ರೈನ್, ಇದು ನಮಗೋಸ್ಕರ ಆಗಿರುವಂಥದ್ದು, ಅಂದರೆ ಬೆಂಕಿಗೆ ಬಿಡ್ತೀವಿ ಟ್ರೈನ್ಗೆ ಅನ್ನೋದಂತ ಮಾತನ್ನು ಮಾತಾಡಿದ್ದಾರೆ. ಮತ್ತೆ ಅಲ್ಲಿರುವಂಥವ್ರು ಎಲ್ಲರೂ ಅವ್ರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರಿಗೆ ಒಪ್ಪಿಸಿದ್ರು ಕೂಡ ಪೊಲೀಸರು ಮತ್ತೆ ಬಿಟ್ಟು ಕಳಿಸಿದ್ದಾರೆ ಅನ್ನೋದು ದೊಡ್ಡ ಸಂಗತಿ. ಯಾವ ಕಾರಣಕ್ಕೆ ಏಕೈಕಿ ಬಂದವರು ಆ ರೀತಿ ಧಮಕಿ ಹಾಕ್ತಾರೆ? ಅಥವಾ ನಾವು S9 ಅನ್ನುವಂತಹ ಬೋಗಿಯಲ್ಲಿದ್ವಿ. ಇದು ಆಗಿರೋದು ಘಟನೆ ಮುಂದೆ ಆಗಿದೆ. ಇದು ಪೂರ್ಣ ಅಲ್ಲಿರೋದಕ್ಕಿಂತ ಗೊತ್ತಿರೋದು. ಆದರೆ ಗೊತ್ತಾದ ತಕ್ಷಣ ನಾವೆಲ್ಲರೂ ಅಲ್ಲೇ ಹೋಗಿ ಸೇರ್ಕೊಂಡ್ವಿ. ಎಲ್ಲ ಇಡೀ ತಂಡ ಎಲ್ಲವೂ ಏನು ಯಾತ್ರೆಗಳಿದ್ವು ಎಲ್ಲರೂ ಹೋಗಿ ನೋಡಿದ್ವಿ. ಅಷ್ಟೊತ್ತಿಗೆ ಅವ್ರನ್ನ ಬಿಟ್ಟು ಕಳಿಸ್ಬಿಟ್ಟಿದ್ರು ಅವರು ಪೊಲೀಸರು. ಯಾಕೆ ಬಿಟ್ರು ಅವ್ರನ್ನ, ಯಾಕೆ ಬಿಟ್ರು ಅನ್ನೋದಲ್ಲ ಪ್ರಶ್ನೆ. ತಪ್ಪು ಮಾಡಿದಾನೆ, ಬೆಂಕಿ ಹಚ್ತೀವಿ ಅಂತ ಹೇಳಿದಾನೆ, ತಪ್ಪಲ್ವಾ? ಅವ್ರನ್ನ ಕಾನೂನು ಕ್ರಮ ಕೈಗೊಳ್ಬೇಕಾಗಿತ್ತು. ಯಾಕೆ ಪೊಲೀಸರು ಬಿಟ್ಟಿದ್ದಾರೆ? ಅದು ಪ್ರಶ್ನೆ ನಮ್ದು. ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕು. ಈಗ ಅವರು ಪೊಲೀಸರು ವಶಕ್ಕೆ ಪಡೆದ್ರು, ಬಿಟ್ಟು ಕಳಿಸಿದ್ರು. ಆನಂತರದಲ್ಲಿ ನೀವು ಕೂಡ ಎಲ್ಲ ಭಕ್ತಾದಿಗಳು ಒಟ್ಟಿಗೆ ಸೇರ್ಕೊಂಡ್ರಿ. ಆ ಸಂದರ್ಭದಲ್ಲಿ ಆ ಸಿಚುವೇಶನ್ ಹೇಗಿತ್ತು, ಮತ್ತೆ ನೀವೆಲ್ಲ ಯಾವ ರೀತಿ ಅದನ್ನು ಪ್ರತಿಭಟಿಸಿದ್ರಿ? ನಾವು ಒಕ್ಕರಳಿಂದ ಒಟ್ಟು ಎಲ್ಲಾ ಯಾತ್ರೆಗಳು ಒಂದೇ ಪ್ರಶ್ನೆ ಮಾಡಿದ್ವಿ, ಅವ್ರನ್ನ ಕೂಡಲೇ ಬಂಧನ ಮಾಡಬೇಕು, ಬಂಧನ ಮಾಡಿಬಿಟ್ಟು ಅವ್ರನ್ನ ಕ್ರಮ ಕೈಗೊಳ್ಬೇಕು ಅವ್ರ ಮೇಲೆ ಎನ್ನುವುದೇ ನಮ್ಮ ಒಕ್ಕರಳಾಗೋದು. ಅದಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ವಿ. 1 ಗಂಟೆ ಸುಮಾರು ಒಂದು 45 ನಿಮಿಷ ಕಾಲ ಫುಲ್ ತಡ ಆಗಿದೆ, ಟ್ರೈನ್ ತಡ ಆಯಿತು.